ಆಗಿದೆ ಇವತ್ತು. ನಾನು ಕಿರಣ್ ಜೋಶಿ ಅಂತ. ವೇವ್ಸ್ ಅನ್ನೋ ಒಂದು ಪ್ರಾಜೆಕ್ಟ್ ಅಂದ್ರೆ ವೇವ್ಸ್ ಬಗ್ಗೆ ಕೇಳಿದ್ದೀರಾ. ಇದು ಪ್ರಸಾರ ಭಾರತಿ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಅಪ್ಲಿಕೇಶನ್. ಇದು ಜಿ-ಪೈ, ಅಮೆಜಾನ್ ಪೈ ಹೇಗಿರುತ್ತೋ, ನೆಟ್ಫ್ಲಿಕ್ಸ್ ಹೇಗಿರುತ್ತೋ ಅದೇ ರೀತಿ ಡಿ ನ್ಯಾಷನಲ್ ಬಗ್ಗೆ ಸೀರೀಸ್ ಚಾನೆಲ್ಗಳನ್ನ ನೋಡೋದ್ರ ಬಗ್ಗೆ ಇದು ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಪ್ರಸಾರ ಭಾರತಿ ಕಡೆಯಿಂದ ಇದು ಕೂಡ ಒಂದು ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡ್ಕೋದ್ರಿಂದ ಏನ್ ಬೆನಿಫಿಟ್, ಡೌನ್ಲೋಡ್ ಮಾಡಿಸಿ ಕೊಡೋದ್ರಿಂದ ಏನ್ ಬೆನಿಫಿಟ್ ಬೇರೆಗಳನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ಒಂದು PPT ಎಲ್ಲ ಗ್ರೂಪ್ ಅಲ್ಲಿ ಶೇರ್ ಆಗಿದೆ. ಈ ಲಿಂಕ್ ಕೂಡ ಶೇರ್ ಆಗಿದೆ. ಈ ಲಿಂಕ್ ನ ನೀವು ತಗೊಂಡ್ಬಿಟ್ಟು ಜಸ್ಟ್ ಗೂಗಲ್ ಅಲ್ಲಿ ಹೋಗಿ ಪೇಸ್ಟ್ ಮಾಡಿದ್ರೆ ನಿಮ್ಗೆ ಈ ತರ ಓಪನ್ ಆಗುತ್ತೆ. ಇಲ್ಲಿ ಇಮೇಲ್, ಯೂಸರ್ ನೇಮ್, ಪಾಸ್ವರ್ಡ್ ಅಂತ ಇರುತ್ತೆ. ಸೊ ಅದನ್ನ ಅಡ್ಮಿನ್ ಲಾಗಿನ್ ಅದು ನೀವು ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಲಾಗಿನ್ ವಿತ್ ಡಿಜಿಟಲ್ ಸೇವಾ ಪೋರ್ಟಲ್, ಲಾಗಿನ್ ವಿತ್ ಡಿಜಿಟಲ್ ಸೇವಾ ಪೋರ್ಟಲ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಸ್ ಆನ್ CSID ಪಾಸ್ವರ್ಡ್ ಕೇಳುತ್ತೆ. ನಿಮ್ CSID ಹಾಕ್ತೀರಾ, ಅದೇ ರೀತಿ ನಿಮ್ಮ ಪಾಸ್ವರ್ಡ್ನು ಕೂಡ ಹಾಕ್ತೀರಾ. ಪಾಸ್ವರ್ಡ್ ಹಾಕಿ ಓಪನ್ ಮಾಡ್ತೀರಾ. ಸೊ ಇಲ್ಲಿ ಪಾಸ್ವರ್ಡ್ ಹಾಕಿ ಓಪನ್ ಮಾಡಿದಾಗ ವೇವ್ಸ್ ಒಂದು ಏನಾಗುತ್ತೆ, ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ನಿಮ್ಮ PLE ನೇಮ್ ಮತ್ತೆ ಮೊಬೈಲ್ ನಂಬರ್ನ ಹಾಕ್ಬೇಕಾಗುತ್ತೆ. PLE ನೇಮ್, ಮೊಬೈಲ್ ನಂಬರ್ನ ಹಾಕಿ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಹಾಕ್ಬೇಕು. ಓಕೆ, ಇದನ್ನ ಹಾಕಿ ಇಲ್ಲಿ ಗೆಟ್ OTP ಅಂತೀರಾ. OTP ಸಬ್ಮಿಟ್ ಮಾಡ್ತೀರಾ. ಓಕೆ, ಇದು ಆಲ್ರೆಡಿ ರಿಜಿಸ್ಟರ್ ಇರೋದ್ರಿಂದ ನೋ ಇಶ್ಯೂ. OTP ಸಬ್ಮಿಟ್ ಆದ ತಕ್ಷಣ OTP ಸಕ್ಸಸ್ಫುಲ್ ಅಂತ ಬರುತ್ತೆ. OTP ಸಕ್ಸಸ್ಫುಲ್ ಆದಮೇಲೆ ನೀವು ಡೈರೆಕ್ಟ್ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್, ಕಸ್ಟಮರ್ ಮೊಬೈಲಲ್ಲಿ ಪ್ಲೇಸ್ಟೋರ್ಗೆ ಹೋಗ್ತೀರಾ. ಪ್ಲೇಸ್ಟೋರ್ಗೆ ಹೋಗಿ ಫಸ್ಟು ನೀವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು ಮಾಡ್ಕೊಂಡ್ಮೇಲೆ ಆಮೇಲೆ ಕಸ್ಟಮರ್ಗೆ ಇದೇ ಥರ ಮಾಡಬೇಕು. ವೇವ್ಸ್ ಅಂತ ಸರ್ಚ್ ಮಾಡ್ತೀರಾ. ಇಲ್ಲಿ ವೇವ್ಸಲ್ಲಿ ಒಂದು ಅಪ್ಲಿಕೇಶನ್ ಕಾಣ್ತಾ ಇದೆ. ಈ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ತೀರಾ. ಓಕೆ, ಇಲ್ಲಿ ಪ್ಲೇಸ್ಟೋರ್ಗೆ ಹೋಗ್ತೀರಾ. ಪ್ಲೇಸ್ಟೋರ್ಗೆ ಹೋಗಿ ಈ ಥರ ಒಂದು ಅಪ್ಲಿಕೇಶನ್ ಬರುತ್ತೆ. ಇಲ್ಲಿ ಆಲ್ರೆಡಿ ಡೌನ್ಲೋಡ್ ಆಗಿರೋದ್ರಿಂದ ಇದು ನಿಮಗೆ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡಿ ಓಪನ್ ಆಗುತ್ತೆ. ಓಪನ್ ಆಗುತ್ತೆ ತಕ್ಷಣ ಫಸ್ಟು ನಿಮಗೆ ಲ್ಯಾಂಗ್ವೇಜ್ ಕೇಳುತ್ತೆ. ಓಕೆ, ಪ್ರೊಸೀಡ್ ಅಂತ ಹೇಳ್ತೀರಾ, ಇಂಗ್ಲೀಷ್ ಲ್ಯಾಂಗ್ವೇಜ್ ಕೊಟ್ಟು. ಇಲ್ಲಿ ಎಲ್ಲರೂ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ. ಇಲ್ಲಿ ನಿಮಗೆ ಏನಾಗುತ್ತೆ, ಎಂಟರ್ ಮೊಬೈಲ್ ನಂಬರ್, ಲಾಗಿನ್ ವಿತ್ ಇಮೇಲ್ ಅಡ್ರೆಸ್ ಆರ್ ರೆಫರಲ್ ಕೋಡ್. ಹ್ಯಾವ್ ಎ ರೆಫರಲ್ ಕೋಡ್ ಅಂತ ಒಂದು ಆಪ್ಷನ್ಸ್ ಇದೆ. ಹ್ಯಾವ್ ಎ ರೆಫರಲ್ ಕೋಡ್ನ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿ ನಿಮ್ಮ CSIDಗೆ ಲಿಂಕ್ ಇರೋ ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಈಗ ಹಾಕಿದರೆ ಅಪ್ಲೈ ಅಂತ ಕೊಡ್ತೀರಾ. ರೆಫರಲ್ ಕೋಡ್ ಅಪ್ಲೈಡ್ ಸಕ್ಸಸ್ಫುಲಿ. ರೆಫರಲ್ ಕೋಡ್ ಅಪ್ಲೈಡ್ ಸಕ್ಸಸ್ಫುಲಿ ಅಂತ ಅಂದಮೇಲೆ ನಿಮಗೆ ಏನಾಗುತ್ತೆ, ಈ ಥರ ಅಪ್ಲಿಕೇಶನ್ ಆಗುತ್ತೆ. ಡೈರೆಕ್ಟ್ ಇನ್ಮೇಲೆ ನೀವೇನು ಮಾಡಬೇಕು, ಕಸ್ಟಮರ್ ಮೊಬೈಲ್ ನಂಬರ್ ಹಾಕಿ ಲಾಗಿನ್ ಆಗಬೇಕು. ಅವ್ರಿಗೂ ಒಂದು OTP ಬರುತ್ತೆ. ಆ OTP ಬಂದಮೇಲೆ ನಿಮಗೆ ಅಪ್ಲಿಕೇಶನ್ ಲಾಗಿನ್ ಆಗುತ್ತೆ. ಸೊ ಇದು ಇಷ್ಟು ಪ್ರೊಸೆಸ್ಸು ಮಾಡೋದು. ಇದನ್ನ ಬಿಟ್ಬಿಟ್ಟು ನಿಮಗೆ ಮತ್ತೆ ನಮ್ಮ ಇದರಲ್ಲಿ ಬೇಕಂದರೆ ನಿಮಗೆ ಡೇಟಾ ಎಂಟ್ರಿ ನಾವು ಕಂಟಿನ್ಯೂ ಮಾಡ್ಕೊತೀವಿ ಅಂತಂದರೆ ನಿಮಗೆ ಡೈರೆಕ್ಟ್ ಇಲ್ಲಿ ಬಂದು ಪ್ರತಿಯೊಬ್ಬರದು ಇಲ್ಲೇ ಕಸ್ಟಮರ್, ಫಾರ್ ಎಕ್ಸಾಂಪಲ್ ಈಗ ನಂದೇ ಹಾಕೊಂಡ್ಬಿಟ್ಟು ಈ ಥರ ಹಾಕಿದರೆ ಪ್ರತಿಯೊಂದು ಕಸ್ಟಮರ್ದು ನೀವು ಈ ಥರ ಏನಾದರೂ ಹಾಕಿದರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಗೆಟ್ OTP ಅಂದರೆ ಅವ್ರಿಗೆ ಲಿಂಕ್ ಹೋಗುತ್ತೆ. ಲಿಂಕ್ ಮೊಬೈಲ್ ರಿಜಿಸ್ಟ್ರೇಷನ್ ಕೌಂಟ್ ಸಿಗುತ್ತೆ. ಸರ್ ನಮಗೇನು ಕೌಂಟ್ ಬೇಡ, ಡೈರೆಕ್ಟಾಗಿ ನಾವು ಅಪ್ಲಿಕೇಶನ್ ಆದರೆ ನಮ್ಮ ಹತ್ರ ಅಂತೂ ಕೌಂಟ್ ಇದ್ದೇ ಇರುತ್ತೆ. HO ಕಡೆಯಿಂದ ಅಲ್ಲಿಂದ ಮಾಡ್ಬೋದು. ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಎಲ್ಲರೂ ಇದನ್ನು ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.